ನಮಸ್ಕಾರ. ಭಾರತದ ಸಂವಿಧಾನ ಅದೊಂದು ಜೀವಂತ ದಾಖಲೆ ಅಂತ ಹೇಳ್ತೀವಿ. ಹೌದು, ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಇರುತ್ತೆ. ಆದ್ರೆ ಅದ್ರಲ್ಲೇ ಕೆಲವು ಹೇಳೋದು ಕಾಲದಲ್ಲಿ ಸಿಲುಕಿಕೊಂಡಿರೋ ಸಾಲುಗಳು ಇವೆ. ಇವತ್ತಿನ ರಿಯಾಲಿಟಿಗೆ ಸಂಬಂಧವೇ ಇಲ್ಲದ ಹಾಗೆ. ಎಕ್ಸಾಕ್ಟ್ಲಿ. ಇವತ್ ನಾವು ಮಾತಾಡೋಕ್ ಹೊರಟಿರೋದು ಅಂಥದ್ದೇ ಒಂದು ವಿಧಿಯ ಬಗ್ಗೆ. ಸಂವಿಧಾನದ 152ನೇ ವಿಧಿ. ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಯಾಕಂದ್ರೆ ಜಮ್ಮು ಕಾಶ್ಮೀರದ ಸ್ಥಾನಮಾನ ಬದಲಾಗಿದೆ, ಆದ್ರೆ ಸಂವಿಧಾನದ ಈ ವಿಧಿಲಿರೋ ಒಂದು ಹಳೆ ಸಾಲು ಮಾತ್ರ ಇನ್ನೂ ಹಾಗೇ ಇದೆ. ಯಾಕೆ ಅಂತ ನೋಡೋಣ. ಹೌದು, ಇದೊಂದು ಕುತೂಹಲಕಾರಿ ಸಾಂವಿಧಾನಿಕ ವಿರೋಧಾಭಾಸ. ಸರಿ, ಹಾಗಿದ್ರೆ ಶುರು ಮಾಡೋಣ. ಈ 152ನೇ ವಿಧಿ ನಿಖರವಾಗಿ ಏನು ಹೇಳುತ್ತೆ? ಓಕೆ, ನಮ್ಮ ಸಂವಿಧಾನದ ಭಾಗ 6 ಅದು ರಾಜ್ಯಗಳ ಬಗ್ಗೆ ಹೇಳೋದು. ಹೌದು, ಸ್ಟೇಟ್ ಗವರ್ಮೆಂಟ್ಸ್. ಕರೆಕ್ಟ್. ಆ ಭಾಗದ ಮೊದಲನೇ ವಿಧಿ ಅಂದ್ರೆ 152ನೇ ವಿಧಿ ರಾಜ್ಯ ಅಥವಾ ಸ್ಟೇಟ್ ಅನ್ನೋ ಪದವನ್ನ ಡಿಫೈನ್ ಮಾಡುತ್ತೆ. ಆದರೆ ಅಲ್ಲೊಂದು ಚಿಕ್ಕ ಬ್ರಾಕೆಟ್ನಲ್ಲಿ ಒಂದು ಲೈನ್ ಇದೆ. ಅದು ಹೇಳುತ್ತೆ, ರಾಜ್ಯ ಎಂಬ ಪದವು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಒಳಗೊಳ್ಳುವುದಿಲ್ಲ. ಓ, ಅಂದ್ರೆ ವ್ಯಾಖ್ಯಾನದಿಂದಲೇ ಅದನ್ನ ಹೊರಗಿಟ್ಟಿದ್ದಾರೆ. ಹೌದು. ಇದರ ಪರಿಣಾಮ ಏನಾಗ್ತಿತ್ತು ಹಾಗಾದ್ರೆ ಪ್ರಾಕ್ಟಿಕಲ್ ಆಗಿ? ಅಂದ್ರೆ ಇದರ ಪರಿಣಾಮ ತುಂಬಾ ದೊಡ್ಡದು. ಆ ಒಂದೇ ಒಂದು ಸಾಲಿಂದ ಇಡೀ ಭಾಗ 6 ಅಪ್ಲೈ ಆಗ್ತಿರ್ಲಿಲ್ವಾ? ಎಕ್ಸಾಕ್ಟ್ಲಿ. ರಾಜ್ಯಪಾಲರು, ಮಂತ್ರಿಮಂಡಲ, ವಿಧಾನಸಭೆ ಈ ಯಾವ ನಿಯಮಗಳು ಜಮ್ಮು ಕಾಶ್ಮೀರಕ್ಕೆ ನೇರವಾಗಿ ಅನ್ವಯ ಆಗ್ತಿರ್ಲಿಲ್ಲ. ಓಕೆ. ಬದಲಿಗೆ ಅವರ ಆಡಳಿತವೆಲ್ಲ ಆರ್ಟಿಕಲ್ 370 ಅಡಿಯಲ್ಲಿ ನಡೀತಿತ್ತು. ಅವ್ರದೇ ಪ್ರತ್ಯೇಕ ಸಂವಿಧಾನ ಇತ್ತಲ್ವಾ? ಹೌದು ಹೌದು. ಆದ್ರೆ ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಸಾಲು ಮೂಲ ಸಂವಿಧಾನದಲ್ಲಿ ಇರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಇದನ್ನ ಆಮೇಲೆ ಸೇರಿಸಿದ್ದು. ಯಾವಾಗ? 1956ರಲ್ಲಿ. ಓ, 1956ರಲ್ಲಿ. 7ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ನವೆಂಬರ್ 1, 1956ರಿಂದ ಇದು ಜಾರಿಗೆ ಬಂತು. ಯಾಕಿದನ್ನ ಸೇರಿಸಿದ್ರು ಆಗ? ಮುಖ್ಯ ಉದ್ದೇಶ ಆರ್ಟಿಕಲ್ 370ಕ್ಕೆ ಇನ್ನಷ್ಟು ಸಾಂವಿಧಾನಿಕ ಬಲ ಕೊಡೋದು. ಆ ವಿಶೇಷ ಸ್ಥಾನಮಾನವನ್ನ ಒಂದ್ ರೀತಿ ಸೀಲ್ ಮಾಡೋ ಥರ. ಆಮೇಲೆ ಸುಮಾರು 6 ದಶಕಗಳ ಕಾಲ ಇದೇ ವ್ಯವಸ್ಥೆ ಮುಂದುವರಿತು. ಹೌದು, 2019ರವರೆಗೆ. 2019ರಲ್ಲಿ ಎಲ್ಲವೂ ಬದಲಾಯಿತು. ಸರ್ಕಾರ 370ನೇ ವಿಧಿಯನ್ನೇ ರದ್ದು ಮಾಡಿತು. ಹೌದು, ಆಗಸ್ಟ್ 2019ರಲ್ಲಿ ಸಂಸತ್ತು ಅದನ್ನ ನಿಷ್ಕ್ರಿಯಗೊಳಿಸಿತು ಮತ್ತು ಅಕ್ಟೋಬರ್ 31ರಿಂದ ಅದು ಅಧಿಕೃತವಾಗಿ ಜಾರಿಗೆ ಬಂತು. ಆ ದಿನಾಂಕಕ್ಕೇನಾದ್ರೂ ವಿಶೇಷತೆ ಇದೆಯಾ? ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ. ಓ, ಸರಿ ಸರಿ. ಇದರ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್. ಕರೆಕ್ಟ್. ನಾವು ನೋಡಿದ ಒಂದು ಮೂಲ ಲೇಖನದಲ್ಲಿ ಇದನ್ನ ಸಂವಿಧಾನದ ಒಂದು ಕಪ್ಪು ಚುಕ್ಕೆ ಮರೆಯಾಯಿತು ಅಂತ ಬಣ್ಣಿಸಿದ್ದಾರೆ. ಹಾಗಾದ್ರೆ ಇಲ್ಲೇ ನೋಡಿ ಒಂದು ವಿಚಿತ್ರ ಪರಿಸ್ಥಿತಿ. 370ನೇ ವಿಧಿ ಈಗ ಇಲ್ಲ, ಜಮ್ಮು ಮತ್ತು ಕಾಶ್ಮೀರ ಅನ್ನೋ ರಾಜ್ಯವೇ ಈಗ ಅಸ್ತಿತ್ವದಲ್ಲಿಲ್ಲ. ಹೌದು, ಈಗ ಅದು ಕೇಂದ್ರಾಡಳಿತ ಪ್ರದೇಶ. ಆದರೂ 152ನೇ ವಿಧಿಯಲ್ಲಿರೋ ಆ ಹಳೆ ಸಾಲು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಒಳಗೊಳ್ಳುವುದಿಲ್ಲ ಅಂತ ಅದು ಇನ್ನೂ ಹಾಗೇ ಇದೆ. ಹೌದು. ಇದ್ಯಾಕೆ ಅದನ್ನು ಸುಮ್ನೆ ತೆಗೆದುಹಾಕಿಲ್ಲ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಇದಕ್ಕೆ ಕಾರಣ ಆಕ್ಚುಲಿ ಪೂರ್ತಿ ಟೆಕ್ನಿಕಲ್. ಟೆಕ್ನಿಕಲ್ ಅಂದ್ರೆ ಪ್ರೊಸೀಜರಲ್. ಸಂವಿಧಾನದಲ್ಲಿರೋ ಒಂದು ಅಕ್ಷರವನ್ನ ತೆಗಿಬೇಕಾದ್ರೂ ಅದಕ್ಕೆ ತಿದ್ದುಪಡಿ ಮಾಡಲೇಬೇಕು. ಓ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಹೌದು. ಈ ಪ್ರಕ್ರಿಯೆ ನಡೆಯೋದು ಆರ್ಟಿಕಲ್ 368ರ ಅಡಿಯಲ್ಲಿ. ಅದು ಸಂಕೀರ್ಣವಾದ ಪ್ರಕ್ರಿಯೆ ಅಲ್ವಾ? ತುಂಬಾ. ಸಂಸತ್ತಿನ 2 ಸದನಗಳಲ್ಲೂ ಸ್ಪೆಷಲ್ ಮೆಜಾರಿಟಿ ಬೇಕು. ಸೊ ಇದು ಸುಲಭದ ಕೆಲ್ಸ ಅಲ್ಲ. ಅಂದ್ರೆ ಆ ಸಾಲಿಗೆ ಈಗ ಅರ್ಥ ಇಲ್ಲದಿದ್ರೂ ಅದನ್ನ ತೆಗೆಯೋ ಪ್ರಾಸೆಸ್ ಕಷ್ಟ ಇರೋದ್ರಿಂದ ಅದು ಇನ್ನೂ ಅಲ್ಲೇ ಉಳ್ಕೊಂಡಿದೆ. ನಿಖರವಾಗಿ. ನಮ್ಮ ಇವತ್ತಿನ ಮಾತುಕತೆಯಲ್ಲಿ 152ನೇ ವಿಧಿ ಅನ್ನೋದು ಕೇವಲ ಒಂದು ಕಾನೂನಿನ ಸಾಲ ಅಲ್ಲ. ಅದು ಭಾರತದ ಒಂದು ಸಂಕೀರ್ಣ ರಾಜಕೀಯ ಇತಿಹಾಸದ ಕಥೆಯನ್ನೇ ಹೇಳುತ್ತೆ ಅನ್ನೋದನ್ನ ನೋಡಿದ್ವಿ. ರಾಜಕೀಯ ವಾಸ್ತವ ಬದಲಾದ್ರೂ ಕಾನೂನಿನ ಅಕ್ಷರಗಳು ಹೇಗೆ ಹಳೇ ಕಥೆಯನ್ನ ಉಳಿಸ್ಕೊಳ್ಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ.